ಇವತ್ತು ಮಕ್ಕಳಿಗೆ ಶಾಲೆಗೆ ಬಂದಾಗ ನೀವು ಬಳೆ ಹಾಕಬೇಡಿ, ತಿಲಕ್ ಇಡಬೇಡಿ, ಬಿಂದಿ ಇಡಬೇಡಿ, ಹೂ ಇಡಬೇಡಿ, ಮದರಂಗಿ ಹಾಕಬೇಡಿ, ಗೆಜ್ಜೆ ಹಾಕಬೇಡಿ ಅಂತೇಳುವಂಥದ್ದು ಹೇಳ್ತಾ ಇವತ್ತು ಹಿಂದೂ ನಮ್ಮ ಸಂಸ್ಕಾರಗಳನ್ನು ಎಲ್ಲೋ ಒಂದು ದೂರ ಮಾಡುವಂಥ ಚಿಂತನೆಯನ್ನು ಮಾಡುವಂಥ ಕೆಲಸ ಕಾರ್ಯಗಳು ಹಲವಾರು ವರ್ಷದಿಂದ ಮಾಡ್ತಾ ಇರುವಂಥದ್ದು ಹಲವು ಸಲ ಮಾಧ್ಯಮದ ಮಧ್ಯದಲ್ಲಿ ಬಂದಿದೆ. ವೇದವ್ಯಾಸ ಕಮ್ಮತ್ತು ಹೋಗಿ ಮಾಡಿದ್ದಲ್ಲ, ಇವತ್ತು ಪ್ರತಿಭಟನೆ ಮಾಡಿದ್ದು ವೇದವ್ಯಾಸ ಕಮ್ಮತ್ತು ಹೋಗಿ ಬನ್ನಿರಿ ನಾನು ಪ್ರತಿಭಟನೆ ಮಾಡ್ತೀನಿ ಅಂತ ನಾನು ಮುಂದೆ ಹೋಗಿದ್ದಲ್ಲ. ಹೆತ್ತವರು ಒಂದು 300 ಜನ ಮಾಡ್ತಾ ಇದ್ದಾರೆ, ನನಗೆ ಕರೆದಿದ್ರೆ ಹೋಗಿದ್ದಾರೆ. ಹಾಗಾಗಿ ಇಲ್ಲಿ ಇರುವಂಥ ಪ್ರಶ್ನೆಗಳು ಏನು ಅಂತ ಹೇಳಿದ್ರೆ, ಬಂದಿಲ್ಲ ಬರೆದಿದ್ದಾಗ ನನ್ನ ದೇವರಿಗೆ ಅವಹೇಳನ ಮಾಡಿದಾಗ ನಾನು ಖಂಡಿತವಾಗಿ ನೀವೊಂದು ಕೆಲಸ ಮಾಡಿರಿ, ನೀವು ನಮ್ಮ ದೇವರಿಗೆ ಅವಹೇಳನ ಮಾಡಿದ್ದೀರಾ, ನಿಮ್ಮ ಟೀಚರ್ ಅವರು ಇಲ್ಲೇ ಮುಗಿಸ್ಬಿಡುವ. ಮಂಗಳೂರಿನ ಬಗ್ಗೆ ಅವಹೇಳನ ಹಾಕ್ಕೊಂಡು ಮಂಗಳೂರು ನಿರಂತರವಾಗಿ ಮಾಧ್ಯಮದಲ್ಲಿ ಬರೋದು ನನಗೂ ಇಂಟ್ರೆಸ್ಟ್ ಇಲ್ಲ. ನಮ್ಮ ಆರ್ಥಿಕ ಶಕ್ತಿ ಕುಂದಿತವಾಗುವಂಥದ್ದು, ಅಭಿವೃದ್ಧಿ ಕುಂದಿತ ಆಗುವಂಥದ್ದು, ಪ್ರವಾಸೋದ್ಯಮದಲ್ಲಿ ಮಂಗಳೂರು ಕುಂದಿತ ಆಗಬಾರ್ದು ನನಗೂ ನನ್ನ ಮನಸ್ಸಲ್ಲಿದೆ. ನಾನು ಒಂದು ಐ ಎಮ್ ಇಂಡಸ್ಟ್ರಿಯಲಿಸ್ಟ್ ಐನೋ. ಅದಕ್ಕಾಗಿ ನಾನೇನು ಹೇಳಿದೆ, ನೀವು ಇಲ್ಲೇ ಮುಗಿಸ್ಬಿಡಿ, ಆ ಟೀಚರನ್ನು ಒಂದು ಸಸ್ಪೆಂಡ್ ಮಾಡಿಬಿಡಿ. ಡೋಂಟ್ ಯು ಥಿಂಕ್ ಈಗ ಈ ಒಂದ್ ಕಡೆ ಅವ್ರ ಕಡೆಯಿಂದ ತುಷ್ಟೀಕರಣ ಆಗ್ತಾ ಇದೆಯೋ, ಅಥವಾ ನಿಮ್ಮ ಕಡೆಯಿಂದ ಈ ಹಿಂದುತ್ವವಾದ ಅಥವಾ ಈ ಕೋಮುವಾದದಿಂದ ಅಲ್ಲಿರುವಂತಹ ಭಾಗದ ಮಕ್ಕಳು ಸಫರ್ ಆಗ್ತಾ ಇದ್ದಾರೆ ಅಂತ ನಿಮ್ಮ ಎರಡೂ ಪಕ್ಷಗಳಿಗೆ ಅನ್ಸೋದಿಲ್ವಾ? ನೋಡಿ, ನಾನು ಒಂದಂತ ಹೇಳ್ತೇನೆ, ಇವತ್ತಿನ ತನಕ ಯು ಶೋ ಮಿ ಎನಿ ಒನ್ ಇನ್ಸಿಡೆಂಟ್, ಆ ಇನ್ಸಿಡೆಂಟ್ ಭಾರತೀಯ ಜನತಾ ಪಾರ್ಟಿಯ ಅಥವಾ ನಮ್ಮ ಪರಿವಾರದಿಂದ ಆದಂಥ ಘಟನೆಯ ಬಗ್ಗೆ, ಆ ಘಟನೆಯ ನಂತರ ಎಲ್ಲೋ ಒಂದು ಕಡೆ ಕೋಮು ಭಾವನೆ ಕೆರಳಿದಂಥ ಯಾವುದಾದ್ರೂ ಒಂದು ಘಟನೆಗಳು ತೋರಿಸಿ ನನಗೆ. ನಾವಾಗಿ ಯಾವುದು ಮಾಡಲ್ಲ. ನೋಡ್ರಿ, ಒಂದು ವಿಷಯ ಇದೆ, ನಾವು ಯಾರಿಗೂ ನಾವು ಮುಸಲ್ಮಾನರಿಗೂ ಅಥವಾ ನಾವು ಅಲ್ಲನಿಗೂ ದ್ವೇಷ ಮಾಡಿ ಅಂತ ನಾವು ಎಲ್ಲೂ ಹೇಳಿಲ್ಲ. ಯೇಸುವಿಗೆ ದ್ವೇಷ ಮಾಡಿ ಅಥವಾ ಜೈನರಿಗೆ ದ್ವೇಷ ಮಾಡಿ ನಾವು ಎಲ್ಲೂ ಹೇಳಿಲ್ಲ. ಅವರಿಗೆ ಅವರಷ್ಟಕ್ಕೆ ಅವರು ಬದುಕೊಳ್ಬೇಕು, ಒಳ್ಳೆ ರೀತಿಯಲ್ಲಿ ಬದುಕೊಳ್ಳಿ. ನೀವು ಮುಸಲ್ಮಾನ ವಿರೋಧಿನಾ ಅಥವಾ ಇಸ್ಲಾಂ ವಿರೋಧಿ? ನಾನು ಒಂದು ಹೇಳ್ತೀನಿ ಕೇಳಿ, ನಾನು ಒಂದು ಹೇಳ್ತೀನಿ, ನಾವು ಒಂದು ರಾಜಕಾರಣದ ವ್ಯವಸ್ಥೆಗಳಲ್ಲಿ ನಾವು ಯಾರಿಗೂ ವಿರೋಧ ಮಾಡುವಂಥ ಮಾನಸಿಕತೆಯನ್ನು ಇಟ್ಟುಕೊಂಡಿಲ್ಲ. ಒಂದು ನಾವೊಂದು ಹೇಳ್ತೀನಿ, ಸಹಜವಾಗಿ ನನ್ನ ಧರ್ಮ ನನ್ನ ಚಿಂತನೆಗೆ ವಿರೋಧ ಆದಾಗ ಎದ್ದು ನಿಲ್ಲೋ ತಪ್ಪ. ನಂದೇ ನೋಡಿ, ಗಾಂಧೀಜಿ ಕಾಲದಲ್ಲಿ ಒಂದು ಕೆನ್ನೆ ಕಪಾಳಕ್ಕೆ ಬಿತ್ತು, ಇನ್ನೊಂದು ಕೆನ್ನೆ ಕೊಡಿ ಅಂತ ಹೇಳುವಂಥ ಮಾನಸಿಕತೆ ಅವತ್ತಾಗಿದೆ ಅಂತ ಹೇಳಿದ್ರೆ, ಇವತ್ತು ಅದನ್ನೇ ಮಾಡಿಸ್ಕೊಂಡು ಬದುಕಬೇಕು ಅಂತ ಹೇಳುವಂಥದ್ದು ಹೇಳ್ತೀರಾ. ನಾನು ಹಿಂದೂ ಆಗಿ ನಾನು ಏನು ಮಾಡಬೇಕು ಅದನ್ನು ಮಾಡ್ತೇನೆ. ಹಾಗಂತ ನಾನು ಯಾರಿಗೂ ಅವಹೇಳನೆ ಮಾಡಲ್ಲ, ಯಾರಿಗೂ ದ್ವೇಷವನ್ನು ಕಾರಲ್ಲ, ಯಾರ ಬಗ್ಗೆಯೂ ವಿರೋಧ ಇಲ್ಲ ನನಗೆ. ಎಲ್ಲರೂ ಒಟ್ಟಾಗಿ ಬಾಳಬೇಕು ಅಂತ ಹೇಳೋ ಭಾವನೆ ನಮಗೂ ಇದೆ. ಹಾಗಂತೇಳಿ ನೀವು ನಮ್ಮ ತಲೆ ಮೇಲೆ ಕಲ್ಲು ಹಾಕಿ ನೀವು ಅದರ ನಂತರ ಶಾಂತಿ ಮಾತಾಡ್ತೀರಾ ಅಂತೇಳಿ ಆದರೆ ಎಷ್ಟು ಸಲ ಸಹಿಸ್ಕೊಳ್ಬೇಕು? ನೆಲದ ತನಕ ಹೋಗ್ಬೋದು, ನೆಲಗೆ ಅಡಿಗೆ ಹೋಗೋಕ್ಕಾಗಲ್ಲಮ್ಮ. ಅಷ್ಟು ತಾಳ್ಮೆ ಯಾರಿಗೂ ಇರಲ್ಲ. ನಾನು ಒಂದು ಮಾತು ಇವತ್ತಿಗೆ ಹೋದಾಗ ನಾನು ಮಾಡ್ತೀನಿ, ಇದು ಬಿಡಿ, ನಮ್ಮ ರಾಮನ ಬಗ್ಗೆ ಮಾತಾಡಿದಾಗ ನಾನು ಹೇಳ್ತೀನಿ, 11 ಗಂಟೆಗೆ ನಾವು ಹೋಗಿದ್ದೆ, 4 ಗಂಟೆಗೆ ಶಾಲೆ ಬಿಟ್ಟದ್ದು. ಶಾಲೆಯಿಂದ ಹೊರಗಡೆ ಬರುವಾಗ ಮಕ್ಕಳದ್ದು ವಿಡಿಯೋ ನೋಡಿ, ಆ ಸಂದರ್ಭದಲ್ಲಿ ಶಾಸಕನಿದ್ದ ನೋಡಿ, ನಾನು ಇದ್ನಲ್ಲಿ ಶಾಲೆಯಿಂದ ಹೊರಗಡೆ ಬರುವಾಗಲೇ ಮಕ್ಕಳು ಆವೇಶಭರಿತವಾಗಿ ಉದ್ವೇಗವಾಗಿ ಕೇಳಿ ಉದ್ವೇಗಭರಿತವಾಗಿ ಜೈ ಶ್ರೀರಾಮ್ ಅಂತ ಹೇಳಿದೆ. ಅವರು ಜೈ ಶ್ರೀರಾಮ್ ಹೇಳೋದು, ಅವರೊಟ್ಟಿಗೆ ನಾನು ಸೇರ್ಕೊಂಡಿದ್ದೀನಿ, ಜೈ ಶ್ರೀರಾಮ್ ಹೇಳ್ತೀನಿ. ಜೈ ಶ್ರೀರಾಮ್ ಹೇಳೋದು ಈ ಭಾರತದಲ್ಲಿ ತಪ್ಪ? ಪ್ರತಿಭಟನೆ ಮಾಡೋದು ತಪ್ಪ? ಸಂವಿಧಾನವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನಗೆ ಕೊಟ್ಟದಂಥ ಅಧಿಕಾರ ಯಾವುದೋ ಶಾಲೆ ಅವರು ತಪ್ಪು ಮಾಡಿದೆ ಅಂತ ನನಗೆ ಕಾಣುತ್ತೆ. ನಾನು ಆ ಶಾಲೆ ಹೊರಗಡೆ ನಿಂತು ಪ್ರತಿಭಟನೆ ಮಾಡ್ತೀನಿ, ಆವಾಗ ಮಕ್ಕಳು ಸೇರಿಕೊಳ್ತಾರೆ, ಇಡೀ ಮಂಗಳೂರು ಸೇರಿಕೊಳ್ಳುತ್ತೆ. ವಾಟ್ ಈಸ್ ಮಿಸ್ಟೇಕ್ ಇನ್ ದ್ಯಾಟ್? ಪ್ರತಿಭಟನೆ ಮಾಡಿದಕ್ಕೆ ನನಗೆ ನೀವು ಕೇಸ್ ಹಾಕ್ತೀರಾ? ನಾನು ಇವತ್ತು ಹೇಳ್ತೀನಿ, ಇಂಥ 1000 ಕೇಸ್ ಹಾಕಿ ಹೆದರಲ್ಲ ನಾವು. ನನ್ನ ಧರ್ಮ, ನನ್ನ ವ್ಯವಸ್ಥೆ, ನನ್ನ ಚಿಂತನೆಯ ಪ್ರಕಾರವಾಗಿ, ನನ್ನ ಚಿಂತನೆ ತಪ್ಪು ಅಂತ ಹೇಳಿದ್ರೆ ಯಾವುದೇ ವ್ಯಕ್ತಿ ಬಂದು ಘಂಟಾಘೋಷವಾಗಿ ನನ್ನ ಎದುರುಗಡೆ ಗಂಟೆಗಟ್ಟಲೆ ಬಂದು ವಾದ ಮಾಡಿ ನನಗೆ ಸಮರ್ಥನೆ ಮಾಡುವಷ್ಟು ಸಾಮರ್ಥ್ಯ ಇದೆ, ತಾಕತ್ತಿದೆ. ಇವತ್ತು ನಾವು ನನ್ನ ಧರ್ಮದಗೋಸ್ಕರ, ನನ್ನ ರಾಮನಿಗೋಸ್ಕರ ನಾನು ಶಾಲೆ ಹೊರಗಡೆ ನಿಂತು ಪ್ರತಿಭಟನೆ ಮಾಡಿದೆ. ಅವ್ರ ಶಾಲೆ ಕಲ್ಲು ಹೊಡಿಲಿಲ್ಲ, ಅವ್ರು ಗೇಟ್ ಕಿತ್ತು ಬಿಸಾಲಿಲ್ಲ, ಯಾವುದೇ ಅಹಿತಕರ ಘಟನೆ ಆಗಿಲ್ಲ. ಯಾರೋ ಮಕ್ಕಳು ಗೇಟನ್ನು ಎತ್ತುವಾಗ ಎತ್ತಬೇಡ್ರಿ, ಯಾರು ಒಂದು ಅಹಿತಕರ ಘಟನೆ ಮಾಡಬೇಡಿ ಅಂತೇಳುವಂಥದ್ದು ಘಂಟಾಘೋಷವಾಗಿ ಹೇಳಿದ್ದೀನಿ ನಾನು ಪೊಲೀಸ್ ಇಲಾಖೆ ಎದುರುಗಡೆ.